ಪ್ರಾಸಿಕ್ಯೂಷನ್ ಅನುಮತಿ ಬಗ್ಗೆ ಸಂಪುಟ ಸಭೆ ನಡೆದಿದೆ. ಮಹತ್ವದ ನಿರ್ಧಾರ ಬಾಕಿ ಇರುವ ಪ್ರಕರಣಗಳಲ್ಲಿ ಕ್ರಮಕ್ಕೆ ಡಿಸೈಡ್ ಮಾಡಿದ್ದಾರೆ. ಸಂಪುಟ ಸಭೆ ಸಲಹೆ ನೀಡಿದೆ. ಕುಮಾರಸ್ವಾಮಿ ಪ್ರಕರಣ ಸೇರಿ ಎಲ್ಲಾ ಪ್ರಕರಣಗಳ ಕ್ರಮಕ್ಕೆ ಈ ಸಭೆಯಲ್ಲಿ ಸಲಹೆ ದೊರೆತಿದೆ. ಸಂಪುಟ ಸಭೆ ನಿರ್ಣಯದ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯಪಾಲರ ಕಚೇರಿಯಲ್ಲಿ ಹಲವು ಪ್ರಕರಣಗಳು ಈಗಾಗಲೇ ಇವೆ. ಬಾಕಿ ಇರುವ ಎಲ್ಲಾ ಪ್ರಕರಣಗಳ ಬಗ್ಗೆ ಚರ್ಚೆ ಆಗಿದೆ. ಹಾಗಾಗಿ ರಾಜ್ಯಪಾಲರಿಗೆ ಸೂಕ್ತ ಸಲಹೆ ಕೊಡಲಾಗಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಂಪುಟ ಸಭೆ ಇತ್ತು ಇವತ್ತು. ಸಂಪುಟ ಸಭೆಯಲ್ಲಿ ಬಾಕಿ ಇರುವ ಎಲ್ಲಾ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ವಾಟ್ ಡೈರೆಕ್ಷನ್ ಐ ಡೋಂಟ್ ನೋ, ಬಟ್ ದೆರ್ ಈಸ್ ಎ ಲೀಗಲ್ ಕಂಪಲ್ಷನ್. ಹೌದು, ಹೇಳಿದ್ವಿ. ಆ ರೇಟ್ ರಿವಿಷನ್ ಆಗಬೇಕು ಏನೋ ಅನ್ನೋದನ್ನು ಸರ್ಕಾರ that information I don't have right now. Sir, Patil Rai, ಇಷ್ಟು ಜಮೀನು ಬಳಕೆ ಮಾಡ್ಕೊಂಡ್ಲ ಇದೊಂದು ಅವಶ್ಯಕತೆ ಇಲ್ಲ ಅಂತ ಡಿಮ್ಯಾಂಡ್ ಇತ್ತು ಇಲ್ಲ. ಭಾಳಷ್ಟು ಪ್ರಮಾಣದೊಳಗೆ ಆ ಲ್ಯಾಂಡ್ ಅದನ್ನ ಬಿಟ್ಟು ಮಾಡ್ತೀರಾ? ಭಾಳಷ್ಟು ಲ್ಯಾಂಡ್ನೊಳಗೆ ಅದನ್ನು ಆಗ್ಲೇ ಅಲ್ಲಿ ಸ್ಟ್ರಕ್ಚರ್ಸ್ ಬಂದಿವೆ ಅಂತ ಇತ್ತು. ಅದ್ರ ಜೊತೆಗೇ ಅದು ಬೇಕೇ ಬೇಕು ಅಂತಿತ್ತು. ಕೆಲವು ಏರಿಯಾದಲ್ಲಿ ಮೈನ್ಸ್ ಇದೆ ಅಂತಿತ್ತು. ಮೈನ್ಸ್ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಬಂದಿದೆ. ಒಟ್ಟಾರೆ ಇವತ್ತು ಏನು ಹಿಂದೆಲ್ಲ ಆಗಿರ್ತಕ್ಕಂಥ ಪ್ರಕ್ರಿಯೆಗಳಿದ್ವು, ಹಿಂದಿನ ಸರ್ಕಾರದಲ್ಲಿ ನಿರ್ಣಯನೂ ಆಗಿತ್ತು, ಅದನ್ನು ಶುದ್ಧ ಕ್ರಿಯಾಪತ್ರ ಮಾಡೋದಕ್ಕೆ ಇವತ್ತು ಒಪ್ಪಿಗೆ ನೀಡಲಾಗಿದೆ. ನೋಡಿ, ಹಾಂ, ಅಲ್ಲ, ಅದು ನಿಮ್ಮ ಅಭಿಪ್ರಾಯ. ಸರ್, ಡೀಟೇಲ್ಸ್ ಎಷ್ಟು ಸರ್? ಎಕರೆಗೆ ಎಷ್ಟು, ಏನು ಡೀಟೇಲ್ಸ್ ಅದನ್ನ ಹೇಳಿ ಸರ್. ಏನೇನು ಆರ್ಗ್ಯುಮೆಂಟ್ ಆಗಿತ್ತು, ಏನು ಈಗ ನೀವು ಯಾವ ಟ್ಯಾರಿಫಲ್ಲಿ ಕೊಡ್ತಾ ಇದ್ರಿ, ಸರ್ಕಾರಕ್ಕೆ ಎಷ್ಟು ಬಾಕಿ ಪಾವತಿ ಮಾಡಬೇಕು, ಅವರು ಏನೇನು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಕೊಡ್ತೀನಿ, ಮಾಹಿತಿ ಕೊಡ್ತೀನಿ ಅಷ್ಟೇ. ಸಹಕಾರ ಇಲಾಖೆಯವರು ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು ಬೆಂಗಳೂರು ಇವರು ನಬಾರ್ಡ್ ಮೂಲಕ ರೀಫೈನಾನ್ಸ್ ಪುನರುದ್ಧಾರ ಪಡೆಯಲು 1600 ಕೋಟಿ ರೂಪಾಯಿಗಳ ರಾತ್ರಿಯನ್ನು ವಿಸ್ತರಿಸಿ 29/7/2024 ಹೊರಡಿಸಿರುವಂಥ ಸರ್ಕಾರಿ ಆದೇಶಕ್ಕೆ ಘಟನೋತ್ತರ ಅನುಮೋದನೆಯನ್ನು ನೀಡಲಾಗಿದೆ. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯವರು ಶ್ರೀಮತಿ ರಾಜಮ್ಮ ಎ ಚೌಡರೆಡ್ಡಿ KS ಅಧಿಕಾರಿ ಇವರ ವಿರುದ್ಧ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಲೋಕಾಯುಕ್ತರ ಶಿಫಾರಸಿನಂತೆ ಇವರ ಸೇವೆಯನ್ನು ನಿವೃತ್ತಿಗೊಳಿಸಲಾಗಿದೆ, ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಶ್ರೀಮತಿ HS ಅರುಣಪ್ರಭಾ KS ಅಧಿಕಾರಿ ನಿವೃತ್ತ ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಪ್ರಕರಣ 12(3) ಮಾನ್ಯ ಉಪಲೋಕಾಯುಕ್ತರು ಇಲಾಖಾ ವಿಚಾರಣೆ ಕೋರಿ ಸಲ್ಲಿಸಿರ್ತಕ್ಕಂಥ ವರದಿ ಅವರಿಗೆ ಎಚ್ಚರಿಕೆ ಕೊಡೋದಕ್ಕೆ ಸಚಿವ ಸಂಪುಟ ಇವತ್ತು ಒಪ್ಪಿಗೆ ನೀಡಿದೆ. ಸ್ನೇಹಿತರೆ, ನಾನು ಸ್ವಲ್ಪ ಅವಸರ ಮಾಡ್ತಾಯಿದ್ದೀನಿ, ದಯವಿಟ್ಟು ತಪ್ಪು ಭಾವಿಸಬೇಡಿ. ಯಾಕಂದರೆ ನಮ್ಮ CLP ಮೀಟಿಂಗ್ನು ಇರೋದರಿಂದ. ಹರೀಶ್ ನಾಯಕ್ ಮಾನ್ಯ ರಾಜ್ಯಪಾಲರ ಎದುರು ಇರ್ತಕ್ಕಂಥ ಹಲವಾರು ಪ್ರಕರಣಗಳು, ಕೆಲವು ಪ್ರಕರಣಗಳು ಈಗಾಗಲೇ ಲೋಕಾಯುಕ್ತರಿಂದ ರಾಜ್ಯಪಾಲರಿಗೆ ಹೋಗಿವೆ, ಇತರ ಇನ್ವೆಸ್ಟಿಗೇಟಿಂಗ್ ಅಧಿಕಾರಿಗಳಿಂದ ಹೋಗಿವೆ, ಸರ್ಕಾರದ ಮಾಹಿತಿಗಳು ಹೋಗಿವೆ, ಪತ್ರಿಕೆ ಮೂಲಕ, ಮಾಧ್ಯಮದ ಮೂಲಕ ಹಲವಾರು ಮಾಹಿತಿಗಳು ಲಭ್ಯ ಆಗಿವೆ. ಅವೆಲ್ಲವುಗಳ ಹಿನ್ನೆಲೆಯೊಳಗೆ ಭ್ರಷ್ಟಾಚಾರ ತಡೆ ಕಾಯ್ದೆ
1988 ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅನೇಕ ಅನುಮೋದನಾ ಅರ್ಜಿಗಳು ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಈ ಅರ್ಜಿಗಳ ತನಿಖೆ ಬಳಿಕ ಕೆಲವುದರಲ್ಲಿ ಆರೋಪ ಪಟ್ಟಿಗಳೊಂದಿಗೆ ಸಲ್ಲಿಸಲಾಗಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆ PC Act Section 19 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಈಗ ಕರೆಂಟ್ಲಿ ಕಾಲ್ಡ್ ಪ್ರೊವಿಷನ್ಸ್ ಆಸ್ ಪರ್ BNSS Section 197 ಅಡಿಯಲ್ಲಿ, BNSS 218 ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ. ಇದಲ್ಲದೆ ಕೆಲವು ಅರ್ಜಿಗಳು PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ. ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ 9/12/2021 ಈ ಅರ್ಜಿ ಹೋಗಿತ್ತು. ಅರ್ಜಿಯ ಪ್ರಕಾರ ಲೋಕಾಯುಕ್ತ ಪೊಲೀಸರಿಂದ PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆಯನ್ನು ಕೋರಿದ್ರು. ಎರಡನೇದ್ದು ಮುರುಗೇಶ್ ನಿರಾಣಿ 26/2/2024 ಅರ್ಜಿ ಹೋಗಿದೆ. ಅರ್ಜಿಯ ಪ್ರಕಾರ PC Act Section 17A ಅಡಿಯಲ್ಲಿ ಪೂರ್ವಾನುಮೋದನೆ ಕೋರಲಾಗಿದೆ. HD ಕುಮಾರಸ್ವಾಮಿ ಅವರು ಅರ್ಜಿ ದಿನಾಂಕ 21/11/2023 ಅರ್ಜಿಯ ಪ್ರಕಾರ 21/11/2023 21 ನವೆಂಬರ್ 2023 ಇದರ ಪ್ರಕಾರ ಭ್ರಷ್ಟಾಚಾರ ತಡೆ ಕಾಯ್ದೆ PC Act Section 19 ಮತ್ತು CRPC Section 197 ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ BNSS ಅಡಿಯಲ್ಲಿ ಅನುಮೋದನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.